ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ನನ್ನ ಮಣ್ಣು ಮಾತನಾಡುತ್ತದೆ, ನನ್ನ ಸಮಾಧಿ ಸಮಾಧಾನ ಕೊಡುತ್ತದೆ. ನನ್ನನ್ನು ಶರಣೆಂದರೆ ಮುಂದೆ ದಾರಿದ್ರ್ಯವೆಂಬುದಿಲ್ಲ. ನನ್ನ ನೆನೆಯಲು ಸರ್ವ ಸಂಪದಗಳು ದೊರೆಯುತ್ತವೆ. ನಾನು ಭಕ್ತಿ ಕೋರುವವರಿಗೆ ಭಕ್ತಿ, ಮುಕ್ತಿ ಕೋರುವವರಿಗೆ ಮುಕ್ತಿಯನ್ನು ಪ್ರಸಾದಿಸುತ್ತೇನೆ. ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತಭಾಗವತದ 7ನೇ ಭಾಗ, ಉತ್ತರಕಾಂಡ, ಪಂಚಮ ಸ್ಕಂದ, ಶ್ರೀ ಸಾಯಿ ಚರಿತಾಮೃತದಲ್ಲಿ ಕಾಕಾರವರ ಅತಿಸಾರ ಕಡಿಮೆ ಮಾಡಿದ್ದು, ರತನ್ಜಿಗೆ ಮಗನನ್ನು ದಯಪಾಲಿಸಿದ್ದು, ಹಲ್ಲಿಯ ಕಥಾಪ್ರಸಂಗ, ರಾಧಾಬಾಯಿಗೆ ಬಾಬಾರಿಂದ ಉಪದೇಶ ಇತ್ಯಾದಿಗಳನ್ನು ಹೊಂದಿರುವ 11ನೆಯ ಅಧ್ಯಾಯಕ್ಕೆ ಸ್ವಾಗತ. ಓಂ ದತ್ತಾಯ ನಮಃ. ಬಾಬಾ ಅವರು ಶಿರಡಿಯಲ್ಲಿ ಇರುವಾಗ ಅವರಿಂದ ಹಲವಾರು ಲೀಲೆಗಳು ನಡೆಯುತ್ತವೆ. ಅವುಗಳು ಎಂತೆಂದರೆ, ಒಮ್ಮೆ ಕಾಕಾ ಮಹಾಜನಿ ಎಂಬ ಬಾಬಾರ ಭಕ್ತರು ಅತಿಸಾರ ರೋಗದಿಂದ ಬಳಲುತ್ತಿದ್ದರು. ಅವರು ಬಾಬಾರವರ ಸೇವೆಗೆ ಭಂಗ ಬರಬಾರದೆಂದು ಆಗಾಗ ಹೊರಗೆ ಹೋಗಿ ಬರುತ್ತಿದ್ದರು. ಈ ಸಂಗತಿಯನ್ನು ಅರಿತ ಬಾಬಾರವರು ಇದ್ದಕ್ಕಿದ್ದಂತೆ ಜೋರಾಗಿ ಅರಚುವರು. ಬಾಬಾರ ಅರಚುವಿಕೆಯನ್ನು ಕಂಡು ಎಲ್ಲರೂ ಅಲ್ಲಿಂದ ಓಡಿ ಹೋಗುವರು. ಕಾಕಾ ಮಾತ್ರ ಅಲ್ಲೇ ಇರಲು ಬಾಬಾ ಅವರನ್ನು ಕರೆದು ಅಲ್ಲೇ ಇರುವ ಕಡಲೆಕಾಯಿಯನ್ನು ಸುಲಿದು ಕಾಕಾರವರಿಗೆ ಹೊಟ್ಟೆ ತುಂಬ ತಿನ್ನಿಸುವರು. ಅಷ್ಟೇ ಅಲ್ಲದೆ ಅವರಿಂದಲೇ ಕುಡಿಯಲು ನೀರು ತರಿಸಿ ಆ ನೀರಿನಲ್ಲಿ ಬಾಬಾ ತಾನೊಂದು ಗುಟುಕು ಕುಡಿದು ನಂತರ ಆ ನೀರನ್ನು ಕಾಕಾನಿಗೆ ಕುಡಿಯಲು ಹೇಳುವರು. ಬಾಬಾರ ಹೇಳಿಕೆಯಂತೆ ಕಾಕಾ ಆ ನೀರನ್ನು ಕುಡಿಯಲು ಅವನ ಅತಿಸಾರ ರೋಗವು ಪೂರ್ತಿಯಾಗಿ ಕಡಿಮೆಯಾಗುವುದು. ಸಾಮಾನ್ಯವಾಗಿ ಕಡಲೆಕಾಯಿಯಿಂದ ಅತಿಸಾರವು ಹೆಚ್ಚಾಗುತ್ತದೆ. ಆದರೆ ಬಾಬಾರವರ ಲೀಲೆಗೆ ವಿಚಿತ್ರವಾಗಿರುತ್ತದೆ. ಅತ್ತ ನಾಂದೇಡದಲ್ಲಿ ರತನ್ಜಿ ಶಾಪುರ್ಜಿ ವಾಡಿಯಾ ಎಂಬ ಒಬ್ಬ ಧನಿಕನಿದ್ದನು. ಅವನಿಗೆ ಐಶ್ವರ್ಯಕ್ಕೇನೂ ಕಡಿಮೆ ಇರಲಿಲ್ಲ. ಅವನು ಎಲ್ಲ ದೇವರಿಗೆ ಹರಕೆ ಹೊತ್ತು ಸೋತು ಸುಸ್ತಾಗಿದ್ದನು. ಹೀಗಿರಲು ಅವನ ಗೆಳೆಯನೊಬ್ಬನು ಅವನನ್ನು ಕುರಿತು ಹೋಗಿ ಬಾಬಾರನ್ನು ದರ್ಶಿಸಲು ಹೇಳುತ್ತಾನೆ. ಅವನ ಮಾತಿನ ಮೇಲೆ ವಿಶ್ವಾಸವಿರಿಸಿದ ರತನ್ಜಿಯು ತಕ್ಷಣವೇ ಶಿರಡಿಗೆ ಬಂದು ಬಾಬಾರನ್ನು ಭಕ್ತಿಯಿಂದ ನಮಿಸಿ ಪುತ್ರ ಸಂತಾನಕ್ಕಾಗಿ ಪ್ರಾರ್ಥಿಸಲು ಕರುಣಾಮಯ್ಯಾದ ಬಾಬಾ ಅವನಿಗೆ ಭಸ್ಮವನ್ನು ಕೊಟ್ಟು ಕಳುಹಿಸುತ್ತಾರೆ. ಮುಂದೆ ಅವನಿಗೆ ಗಂಡು ಮಗುವಾಗಲು ಅವನು ಬಾಬಾರ ಪರಮ ಭಕ್ತನಾಗುತ್ತಾನೆ. ಬಾಬಾರವರ ಹೆಸರು ಮೊದಮೊದಲು ಪೂನಾ ಹಾಗೂ ಅಹಮದಾಬಾದ್ ಪ್ರಾಂತ್ಯದಲ್ಲಿ ವ್ಯಾಪಿಸಿತ್ತು. ನಾನಾ ಸಾಹೇಬ ಹಾಗೂ ದಾಸಗಣುವಿನಿಂದಾಗಿ ಶಿರಡಿಯ ಹೆಸರು ವಿಶ್ವವ್ಯಾಪಿಯಾಗತೊಡಗಿತು. ಹೀಗಿರಲು ಒಮ್ಮೆ ದಾಸಗಣವು ಠಾಣಾದ ಕೌಪೀನೇಶ್ವರದಲ್ಲಿ ಬಾಬಾರವರ ಕುರಿತು ಕೀರ್ತನೆ ಮಾಡುತ್ತಿದ್ದಾಗ ಅಲ್ಲಿನ ಸಿವಿಲ್ ನ್ಯಾಯಾಲಯದಲ್ಲಿ ಕೆಲಸ ಮಾಡುತ್ತಿದ್ದ ಬಡವನಾದ ಚೋಳಕರನು ಬಾಬಾರ ಕೀರ್ತನೆಗಳಿಗೆ ಮಾರುಹೋಗಿ ನನ್ನ ನೌಕರಿ ಕಾಯಮ್ಮಾದರೆ ಬಾಬಾರ ಹೆಸರಿನಲ್ಲಿ ಕಲ್ಲು ಸಕ್ಕರೆ ಹಂಚುವುದಾಗಿ ಬೇಡಿಕೊಳ್ಳುತ್ತಾನೆ. ಮುಂದೆ ಅವನ ಅದೃಷ್ಟವೆಂಬಂತೆ ಅವನು ಪರೀಕ್ಷೆಯಲ್ಲಿ ಪಾಸಾಗಿ ನ್ಯಾಯಾಲಯದಲ್ಲಿ ಕಾಯಂ ಹುದ್ದೆಯನ್ನು ಗಿಟ್ಟಿಸಿಕೊಳ್ಳುತ್ತಾನೆ. ತಾನು ಹೊತ್ತಿದ್ದ ಹರಕೆಯನ್ನು ಪೂರೈಸಲು ತನ್ನ ಪಗಾರದಲ್ಲಿ ಹಣವನ್ನು ಕೂಡಿಟ್ಟು ಮುಂದೊಂದು ದಿನ ಶಿರಡಿಗೆ ಬಂದು ಬಾಬಾರವರನ್ನು ದರ್ಶಿಸಿ ಕಲ್ಲು ಸಕ್ಕರೆಯನ್ನು ಹಂಚಿ ಮತ್ತೆ ಬಾಬಾರವರಿಗೆ ದರ್ಶಿಸುತ್ತಾನೆ. ಆಗ ಬಾಬಾರವರು ಅವನನ್ನು ಕುರಿತು, ನೀನು ಬಹುದಿನಗಳವರೆಗೆ ಸುಖವಾಗಿ ಬಾಳು, ಅಲ್ಲದೆ ನೀನು ಯಾವಾಗ ಕರೆದರೂ ನಿನ್ನ ಬಳಿಯಲ್ಲಿ ಇರುತ್ತೇನೆ ಎಂದು ಹರಸಿ ಅವನನ್ನು ತಿರುಗಿ ಮನೆಗೆ ಕಳುಹಿಸುತ್ತಾರೆ. ಅತ್ತ ಬಾಬಾರವರು ಒಂದು ದಿನ ಮಸೀದಿಯಲ್ಲಿ ಕುಳಿತಿದ್ದರು. ಭಕ್ತನೋರ್ವನು ಅವರ ಸಮೀಪದಲ್ಲಿ ಕುಳಿತಿದ್ದನು. ಆಗ ಒಂದು ಹಲ್ಲಿಯು ಲೊಚಗುಟ್ಟ ಹತ್ತಿತು. ಕುತೂಹಲದಿಂದ ಅವನು ಹಲ್ಲಿಯ ಲೊಚಗಟ್ಟುವಿಕೆಯು ಏನನ್ನಾದರೂ ಸೂಚಿಸುತ್ತಿದೆಯೇ, ಅದು ಒಳ್ಳೆಯ ಶುಕನವೇ ಎಂದು ಬಾಬಾ ಅವರಿಗೆ ಕೇಳಿದನು. ಆಗ ಬಾಬಾರವರು, ಆ ಹಲ್ಲಿಯು ಈ ದಿನ ಔರಂಗಾಬಾದಿನಿಂದ ತನ್ನ ತಂಗಿಯು ಬರುವಳೆಂದು ಆನಂದದಲ್ಲಿದೆ ಎನ್ನುವರು. ಬಾಬಾರ ಮಾತುಗಳು ಅವನಿಗೆ ಆಗ ಅರ್ಥವಾಗಲಿಲ್ಲ. ನಂತರ ಸ್ವಲ್ಪ ಹೊತ್ತಿನಲ್ಲೇ ಔರಂಗಾಬಾದಿನ ಓರ್ವ ಭಕ್ತನೊಬ್ಬನು ಬಾಬಾರ ದರ್ಶನಕ್ಕಾಗಿ ಅಲ್ಲಿಗೆ ಬರುವನು. ಅವನು ಕುದುರೆಯಿಂದಿಳಿದು ತನ್ನ ಗಂಟು ಮೂಟೆಯನ್ನು ಮಸೀದಿಯ ಮೂಲೆಯಲ್ಲಿಡಲು ಅದರ ಮೇಲೆ ಕುಳಿತ ಒಂದು ಹಲ್ಲಿಯು ಚಂಗನ ಹಾರಿ ಪಕ್ಕದ ಗೋಡೆಯನ್ನು ಹತ್ತಿ ತಾನು ಲೊಚಗುಟ್ಟುತ್ತಿರುವ ಹಲ್ಲಿಯ ಹತ್ತಿರ ಹೋಗಿ ಅವೆರಡೂ ಆನಂದದಿಂದ ಆಡತೊಡಗಿದವು. ಕುದುರೆಯ ಮೇಲೆ ಬಂದ ಔರಂಗಾಬಾದಿನ ಭಕ್ತನ ಗಂಟಿನ ಮೂಲಕ ಆ ಹಲ್ಲಿಯು ಶಿರಡಿಗೆ ಬಂದದ್ದು ವಿಚಿತ್ರ ಸಂಗತಿಯಾದರೂ ಸರ್ವಾಂತರ್ಯಾಮಿಯಾದ ಬಾಬಾರಿಗೆ ಇದೆಲ್ಲವೂ ಮೊದಲೇ ಗೊತ್ತಿರುವ ಸಂಗತಿಯಾಗಿತ್ತು. ರಾಧಾಬಾಯಿ ಎಂಬ ವೃದ್ಧಳು ಖಾಶಾಬಾ ದೇಶಮುಖರ ತಾಯಿ. ಬಾಬಾ ಅವರ ಕೀರ್ತಿಯನ್ನು ಕೇಳಿ ಅವಳು ಸಹ ಸಂಗಮನೇರದ ಬಾಬಾ ಭಕ್ತರೊಡನೆ ಶಿರಡಿಗೆ ಬರುವಳು. ಅವಳು ಬಾಬಾರವರನ್ನು ಮನಸಾರೆ ಪ್ರೀತಿಸುತ್ತಿದ್ದಳು. ಅಷ್ಟೇ ಅಲ್ಲದೆ ಅವಳು ಬಾಬಾರನ್ನು ತನ್ನ ಗುರುವೆಂದೂ ಕೂಡ ನಂಬಿಕೊಂಡಿದ್ದಳು. ಹೀಗಿರಲು ಅವಳೊಮ್ಮೆ ಬಾಬಾರವರ ಉಪದೇಶವನ್ನು ಪಡೆಯಲು ಘೋರವಾದ ಉಪವಾಸ ವ್ರತವನ್ನು ಕೈಗೊಳ್ಳುವಳು. ಈ ಸಮಾಚಾರವನ್ನು ಅವರ ಭಕ್ತರಿಂದ ಅರಿತ ಬಾಬಾ
ಅವಳನ್ನು ತನ್ನಲ್ಲಿಗೆ ಕರೆಯಿಸಿ ಅವಳಿಗೆ ಆಶೀರ್ವದಿಸಿ ಪರಿಪರಿಯಾಗಿ ಬೋಧಿಸಿದರು. ಅದು ಎಂತೆಂದರೆ, ಹೇ ಮಾತೆಯೇ, ಅನ್ಯಾಯವಾಗಿ ನಿನ್ನ ದೇಹವನ್ನು ಏಕೆ ದಂಡಿಸಿಕೊಳ್ಳುವಿಯಾ? ನೀನೇ ನನ್ನ ನಿಜವಾದ ಮಾತೆ, ನಾನೇ ನಿನ್ನ ಪುತ್ರ. ಕನಿಕರವಿಟ್ಟು ನಾನು ಹೇಳುವುದನ್ನು ಕೇಳು, ನಾನು ನಿಜವಾದದ್ದನ್ನೇ ಹೇಳುವೆ. ನೀನು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ನಿನಗೆ ಒಳ್ಳೆಯದಾಗುತ್ತದೆ. ಅಮ್ಮ, ಹಿಂದೆ ನನಗೂ ಒಬ್ಬ ಗುರು ಇದ್ದರು. ಅವರು ಮಹಾತ್ಮರು, ದಯಾವಂತರು ಆಗಿದ್ದರು. ಅವರಲ್ಲಿ ನಾನು ಕೂಡ ಬಹಳ ದಿನಗಳ ಕಾಲ ಸೇವೆ ಮಾಡಿದೆ. ಆದರೆ ಒಂದು ದಿನವಾದರೂ ಅವರು ನನಗೆ ಮಂತ್ರೋಪದೇಶವನ್ನು ಮಾಡಲಿಲ್ಲ. ಆದರೂ ಅವರನ್ನು ಬಿಡಬಾರದೆಂದು ಸಂಕಲ್ಪ ಮಾಡಿದೆನು. ಒಂದು ದಿನ ನನ್ನ ತಲೆಯನ್ನು ಬೋಳಿಸಿ ನನ್ನಿಂದ 2 ಕಾಸುಗಳನ್ನು ದಕ್ಷಿಣೆಯಾಗಿ ಕೇಳಿದರು. ಅವುಗಳನ್ನು ನಾನು ಕೂಡಲೇ ಅರ್ಪಿಸಿದೆ. ಅವರು ನಿಜವಾಗಿಯೂ ಸಾಧುಗಳಾಗಿದ್ದರೆ ನನ್ನಿಂದ ದಕ್ಷಿಣೆಯನ್ನೇಕೆ ಕೇಳಿದರು ಎಂದು ಪ್ರಶ್ನಿಸಬಹುದು. ಆದರೆ ಅಮ್ಮ, ಅದರಿಂದ ಅವರಿಗೇನು ಪ್ರಯೋಜನ? ಅವರು ಕೇಳಿದ 2 ಕಾಸುಗಳು ದೃಢ ನಂಬಿಕೆ ಮತ್ತು ಹಾಗೂ ತಾಳ್ಮೆಯನ್ನು ಸೂಚಿಸುತ್ತಿದ್ದವು. ನಾನು ಅವೆರಡನ್ನು ಅರ್ಪಿಸಿದೆನು. ಅದರಿಂದ ಅವರಿಗೆ ಬಹಳ ಸಂತೋಷವಾಯಿತು. ನಾನು 12 ವರ್ಷಗಳ ಕಾಲ ನನ್ನ ಗುರುವಿನ ಸೇವೆಯನ್ನು ಮಾಡಿದೆ. ಅವರು ನನ್ನನ್ನು ಉದ್ಧರಿಸಿದರು. ಅಲ್ಲಿ ನನಗೆ ಆಹಾರ ಮತ್ತು ಬಟ್ಟೆಗಳಿಗೆ ಕೊರತೆ ಇರಲಿಲ್ಲ. ಅವರು ನನ್ನನ್ನು ಬಹಳವಾಗಿ ಪ್ರೀತಿಸುತ್ತಿದ್ದರು. ಒಂದೇ ಮಾತಿನಲ್ಲಿ ಹೇಳುವುದಾದರೆ ಅವರು ಪ್ರೀತಿಯ ಅವತಾರದ ಮೂರ್ತಿಗಳಾಗಿದ್ದರು. ಅವರನ್ನು ನಾನು ಹೇಗೆ ವರ್ಣಿಸಲಿ? ಅವರಂಥ ಗುರುಗಳು ವಿರಳ. ನಾನು ಅವರನ್ನು ನೋಡಿದಾಗ ಅವರು ಮಹಾ ತಪಸ್ಸಿನಲ್ಲಿ ನಿರತರಾಗಿರುವಂತೆ ತೋರುತ್ತಿದ್ದರು. ಹಗಲಿರುಳು ಅವರನ್ನೇ ದೃಷ್ಟಿಸಿ ನೋಡುತ್ತಿದ್ದೆ. ನನಗೆ ಹಸಿವೆ, ಬಾಯಾರಿಕೆ ಆಗುತ್ತಲೇ ಇರಲಿಲ್ಲ. ಅವರಿಲ್ಲದೆ ನನಗೆ ಶಾಂತಿ ಇರುತ್ತಿರಲಿಲ್ಲ. ಗುರುವಿನ ಹೊರತಾಗಿ ನನಗೆ ಧ್ಯಾನ ಮಾಡಲು ಬೇರೆ ಏನೂ ಸರಿ ಹೋಗುತ್ತಿರಲಿಲ್ಲ. ಅವರೇ ನನ್ನ ಸರ್ವಸ್ವವಾಗಿದ್ದರು. ನನ್ನ ಮನಸ್ಸು ಯಾವಾಗಲೂ ಅವರಲ್ಲೇ ಇಟ್ಟಿದ್ದೆ. ಇದೇ ನನ್ನ ಆದ್ಯ ದಕ್ಷಿಣೆ. ತಾಳ್ಮೆ ಮತ್ತೊಂದು ದಕ್ಷಿಣೆ. ಬಹಳ ದಿನಗಳ ಕಾಲ ತಾಳ್ಮೆಯಿಂದ ಇದ್ದು ಅವರ ಸೇವೆ ಮಾಡುತ್ತಿದ್ದೆ. ತಾಳ್ಮೆಯೇ ಸಂಸಾರ ಸಾಗರವನ್ನು ದಾಟಿಸುವ ದೋಣಿ. ತಾಳ್ಮೆಯೇ ಮನುಷ್ಯನಿಗೆ ಭೂಷಣ. ಅದು ಪಾಪಗಳನ್ನು ನಿರ್ಮೂಲನ ಮಾಡಿ ಕಷ್ಟ ಕಾರ್ಪಣ್ಯಗಳನ್ನು ತೊಲಗಿಸಿ ಜಯವನ್ನು ಪಡೆಯಲು ಸಹಾಯವೆಸಗುತ್ತದೆ. ತಾಳ್ಮೆಯೇ ಗುಣಗಳ ಗಣಿ. ವಿಶ್ವಾಸ ಮತ್ತು ತಾಳ್ಮೆ ಅಥವಾ ಶ್ರದ್ಧಾ ಮತ್ತು ಸಬೂರಿ ಅವಳಿ ಜವಳಿ ಸಹೋದರಿಗಳಂತೆ. ಅಮ್ಮ, ನನ್ನ ಗುರುವು ನನ್ನಿಂದ ಏನನ್ನೂ ಬಯಸಲಿಲ್ಲ. ಅವರು ನನ್ನನ್ನು ಸದಾ ರಕ್ಷಿಸುತ್ತಿದ್ದರು. ಕೆಲವು ಸಾರೆ ಅವರೊಡನೆಯೂ ಮತ್ತೆ ಕೆಲವು ಸಾರೆ ಅವರಿಂದ ಅಗಲಿಯೂ ಇದ್ದೆನು. ಆದರೂ ಅವರ ಪ್ರೇಮ ಅಚಲವಾಗಿತ್ತು. ಯಾವಾಗಲೂ ಅವರು ತಮ್ಮ ಕೃಪಾದೃಷ್ಟಿಯಿಂದ ನನ್ನನ್ನು ಕಾಪಾಡುತ್ತಿದ್ದರು. ನನ್ನ ಗುರುವು ನನಗೆ ಯಾವ ಮಂತ್ರವನ್ನೂ ಕೂಡ ಉಪದೇಶಿಸಲಿಲ್ಲ. ಆದ್ದರಿಂದ ನಾನು ನಿನಗೆ ಏನನ್ನು ಉಪದೇಶಿಸಲಿ? ಗುರುವಿನ ಕೃಪಾ ಕಟಾಕ್ಷವೇ ಸಂತಸದ ಕಾರಣವೆಂದು ತಿಳಿಯಿರಿ. ಯಾರಿಂದಲೂ ಮಂತ್ರ ಅಥವಾ ಉಪದೇಶ ಪಡೆಯಲು ಪ್ರಯತ್ನಿಸಬೇಡಿ. ನನ್ನನ್ನು ನಿನ್ನ ಭಾವನೆಯ ಪ್ರತೀಕವನ್ನಾಗಿ ಮಾಡಿಕೊಂಡು ನನ್ನಲ್ಲಿ ಅಚಲವಾದ ವಿಶ್ವಾಸವಿಡು. ನನ್ನನ್ನು ಮನಃಪೂರ್ವಕವಾಗಿ ನೋಡಿದರೆ ನಾನು ನಿನ್ನನ್ನು ಅದೇ ರೀತಿ ನೋಡುತ್ತೇನೆ. ಈ ಮಸೀದಿಯಲ್ಲಿ ಕುಳಿತು ನಾನು ಸತ್ಯವನ್ನೇ ನುಡಿಯುತ್ತೇನೆ. ಇದಕ್ಕೆ ಯಾವ ಸಾಧನೆಯೂ ಅಥವಾ ಶಾಸ್ತ್ರಗಳ ಪಾಂಡಿತ್ಯವೂ ಬೇಕಿಲ್ಲ. ಯಾರು ಗುರುವನ್ನೇ ಹರಿಹರ ಬ್ರಹ್ಮಾದಿಗಳೆಂದು ಆರಾಧಿಸುವರೋ ಅವರು ಆಶೀರ್ವದಿಸಲ್ಪಡುತ್ತಾರೆ. ಈ ರೀತಿ ಉಪದೇಶಿಸಲ್ಪಟ್ಟ ರಾಧಾಬಾಯಿಯ ಸಂಪೂರ್ಣ ವಿಶ್ವಾಸದಿಂದ ತನ್ನ ಉಪವಾಸವನ್ನು ಬಿಟ್ಟಳು. ಆಕೆ ಮುಂದೆ ಸಾಯಿಬಾಬಾರ ಪರಮ ಭಕ್ತಳಾದಳು. ಬಾಬಾ ಅವರು ಉಪದೇಶ ನೀಡಲು ಅವರಾಗಿಯೇ ಪ್ರತ್ಯೇಕವಾದ ಸ್ಥಳವಾಗಲಿ ಪ್ರತ್ಯೇಕವಾದ ಕಾಲವನ್ನಾಗಲಿ ಇರುತ್ತಿರಲಿಲ್ಲ. ಸಂದರ್ಭ ಬಂದಾಗಲೆಲ್ಲ ಎಲ್ಲಿದ್ದರೋ ಅಲ್ಲಲ್ಲೇ ಉಪದೇಶ ನೀಡುತ್ತಿದ್ದರು. ಒಂದು ಬಾರಿ ಬಾಬಾ ಅವರ ಭಕ್ತನೊಬ್ಬನು ಇನ್ನೊಬ್ಬನನ್ನು ಅವರ ಹಿಂದೆ ನಿಂದಿಸುತ್ತಿದ್ದನು. ಸಾಮಾನ್ಯವಾಗಿ ಜನರು ವಿನಾಕಾರಣ ಇನ್ನೊಬ್ಬರನ್ನು ಹಳೆಯುತ್ತಾರೆ. ಇದೇ ದ್ವೇಷಕ್ಕೆ ಮೂಲ ಕಾರಣವಾಗುತ್ತದೆ. ಸಂತರು ಪರನಿಂದೆಯನ್ನು ಬೇರೊಂದು ವಿಧದಲ್ಲಿ ನೋಡುತ್ತಾರೆ. ಕೊಳೆಯನ್ನು ತೊಳೆಯುವ ಸಾಧನಗಳು ಬೇರೆ ಬೇರೆಯಾಗಿವೆ. ಅವು ಮಣ್ಣು, ನೀರು ಮತ್ತು ಸಾಬೂನು. ಆದರೆ ಪರರ ನಿಂದಕನು ಬೇರೊಬ್ಬರ ತಪ್ಪನ್ನು ತನ್ನ ನಾಲಿಗೆಯಿಂದ ತೊಳೆಯುವನು. ಒಂದು ವಿಧದಲ್ಲಿ ಅವನು ಇನ್ನೊಬ್ಬರನ್ನು ನಿಂದಿಸುವಾಗ ಅವರಿಗೆ ಉಪಕಾರವನ್ನೇ ಮಾಡುತ್ತಾನೆ. ಸಾಯಿಬಾಬಾ ಅವರು ನಿಂದಿಸುತ್ತಿದ್ದವರನ್ನು ತಿದ್ದುವ ರೀತಿಯೇ ಬೇರೆಯಾಗಿರುತ್ತಿತ್ತು. ಅವರು ತಮ್ಮ ಆತ್ಮಜ್ಞಾನದಿಂದ ಅವನೇನು ಮಾಡಿದ್ದಾನೆ ಎಂಬುದನ್ನು ತಿಳಿದು ಲೇಂಡಿಯ ಬಳಿ ಅವನನ್ನು ಸಂಧಿಸಿದಾಗ ಅವನಿಗೆ ಹೊಲಸನ್ನು ತಿನ್ನುತ್ತಿದ್ದ ಹಂದಿಯನ್ನು ತೋರಿಸಿ, ನೋಡು ಎಷ್ಟು ರುಚಿಯಾಗಿದೆ ಎಂದು ಅದು ಹೊಲಸನ್ನು ತಿನ್ನುತ್ತಿದೆ. ನೀನು ನಿಂದಿಸುತ್ತಿರುವೆ. ಪೂರ್ವ ಜನ್ಮದ ಸುಕೃತದಿಂದ ನಿನಗೆ ಈ ಮಾನವ ಜನ್ಮ ಲಭಿಸಿದೆ.
ಈ ಜನ್ಮದಲ್ಲಿ ನೀನು ಈ ರೀತಿ ವರ್ತಿಸಿದರೆ ಶಿರಡಿಯು ಯಾವ ರೀತಿಯಲ್ಲಿ ನಿನಗೆ ಸಹಾಯ ಮಾಡಬಹುದು ಎಂದು ಕೇಳಿದರು. ಆ ಭಕ್ತನು ಇವರಿಂದ ಪಾಠವನ್ನು ಕಲಿತು ಉದ್ಧಾರ ಹೊಂದಿದನು. ಈ ರೀತಿ ಬಾಬಾ ಸಂದರ್ಭಕ್ಕೆ ತಕ್ಕಂತೆ ಅವರವರನ್ನು ಬೋಧಿಸುವ ಮೂಲಕ ಅವರವರನ್ನು ಸನ್ಮಾರ್ಗಕ್ಕೆ ಹಚ್ಚುತ್ತಿದ್ದರು. ಹೀಗೆ ತಮ್ಮನ್ನು ಕೇವಲ ಮನುಷ್ಯ ಮಾತ್ರರೆಂದು ತಿಳಿದಿದ್ದ ಕೆಲವರ ತಪ್ಪು ಅಭಿಪ್ರಾಯಗಳನ್ನು ಹೋಗಲಾಡಿಸಲು ಬಾಬಾ ಪೃಥ್ವಿ, ಆಪ, ತೇಜ, ವಾಯು, ಸ್ವರ್ಗ ಇವುಗಳಲ್ಲಿ ವ್ಯಾಪಿಸಿರುವ ಸರ್ವವ್ಯಾಪಿ ನಾನು ಎಂದು ಹೇಳಿರುತ್ತಾರೆ. ಬಾಬಾ ಅನೇಕರಿಗೆ ನನ್ನನ್ನು ಯಾವಾಗಲೂ ಸ್ಮರಿಸಿರಿ, ನನ್ನಲ್ಲಿ ಆಶ್ರಯ ಪಡೆಯಿರಿ ಎಂದು ಹೇಳುತ್ತಿದ್ದರು. ಇನ್ನು ದೇವರು ಯಾರು ಎಂದು ತಿಳಿಯಲು ಇಚ್ಛಿಸಿದವರಿಗೆ ಶ್ರವಣ ಮತ್ತು ಮನನವನ್ನು ಅಭ್ಯಾಸ ಮಾಡುವಂತೆ ಹೇಳುತ್ತಿದ್ದರು. ಪ್ರಪಂಚದ ವ್ಯವಹಾರದಲ್ಲಿ ಸಾಮಾನ್ಯವಾಗಿ ತಮ್ಮ ಸ್ವಂತ ನಡವಳಿಕೆಯಿಂದಲೇ ಬಾಬಾ ಭಕ್ತ ಜನ ಕೋಟಿಗೆ ಪಾಠ ಕಲಿಸುತ್ತಿದ್ದರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.